ಡಿಸೆಂಬರ್ 24ರವರೆಗೆ ಪಲ್ಸ್ ಪೋಲಿಯೋ ಅಭಿಯಾನ. ತುಮಕೂರಿನಲ್ಲಿ ಪೋಲಿಯೋ ಅಭಿಯಾನಕ್ಕೆ ಚಾಲನೆ. ಪೋಲಿಯೋ ಡ್ರಾಪ್ಸ್ ಹಾಕಿ ಚಾಲನೆ ಕೊಟ್ಟ ಜ್ಯೋತಿ ಗಣೇಶ್. ದೇಶವನ್ನ ಪೋಲಿಯೋ ಮುಕ್ತವನ್ನಾಗಿಸುವ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಇಂದಿನಿಂದ ಡಿಸೆಂಬರ್ 24ರವರೆಗೆ ಪಲ್ಸ್ ಪೋಲಿಯೋ ಅಭಿಯಾನ ನಡೀತಾ ಇದ್ದು, ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ 5 ವರ್ಷದೊಳಗಿನ ಮಕ್ಕಳಿಗೆ ಲಸಿಕೆಯನ್ನ ಹಾಕಿಸಲು ಆರೋಗ್ಯ ಇಲಾಖೆ ಪೋಷಕರಲ್ಲಿ ಮನವಿಯನ್ನ ಮಾಡಿದೆ. ಅದರಂತೆ ಇಂದು ರಾಜ್ಯಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನಕ್ಕೆ ಚಾಲನೆಯನ್ನ ನೀಡಲಾಗಿದೆ. ಇನ್ನು ಪೋಲಿಯೋ ಮುಕ್ತ ದೇಶಕ್ಕಾಗಿ ತುಮಕೂರಿನಲ್ಲಿ ಜಿಲ್ಲಾಡಳಿತ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಇಂದು ಪಲ್ಸ್ ಪೋಲಿಯೋ ಅಭಿಯಾನಕ್ಕೆ ಅಧಿಕೃತ ಚಾಲನೆಯನ್ನ ನೀಡಲಾಯಿತು. ನಗರದ ದಿಬ್ಬೂರಿನ ಕ್ಲಿನಿಕ್ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ನಗರ ಶಾಸಕ ಜ್ಯೋತಿ ಗಣೇಶ್ ಉದ್ಘಾಟಿಸಿ ಮಕ್ಕಳಿಗೆ ಪೋಲಿಯೋ ಹನಿ ಹಾಕುವ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಿದರು. ಇನ್ನು ಈ ಬಾರಿ ಪೋಲಿಯೋ ಅಭಿಯಾನವು 2 ಹನಿಗಳು ಪೋಲಿಯೋ ವಿರುದ್ಧ ನಿರಂತರ ಗೆಲುವು ಎಂಬ ಘೋಷವಾಕ್ಯದೊಂದಿಗೆ ಅಭಿಯಾನವನ್ನ ನಡೆಸಲಾಗ್ತಾ ಇದೆ. ಇನ್ನು ಪಲ್ಸ್ ಪೋಲಿಯೋ ಅಭಿಯಾನದಡಿ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ ಪೋಲಿಯೋ ಡ್ರಾಪ್ಸ್ ಅನ್ನು ಹಾಕಲಾಗ್ತಾ ಇದೆ. ಯಾವುದೇ ಮಗು ಲಸಿಕೆಯಿಂದ ವಂಚಿತವಾಗದಂತೆ ವಿಶೇಷ ತಂಡಗಳನ್ನು ರಚಿಸಿ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿಯೂ ಅಭಿಯಾನವನ್ನ ಹಮ್ಮಿಕೊಳ್ಳಲಾಗಿದೆ. ಬಸ್ ನಿಲ್ದಾಣ, ಆಸ್ಪತ್ರೆ, ಅಂಗನವಾಡಿ ಕೇಂದ್ರಗಳು ಸೇರಿದಂತೆ ಜನಸಂಚಾರ ಹೆಚ್ಚಿರುವ ಪ್ರದೇಶಗಳಲ್ಲಿ ವಿಶೇಷ ಲಸಿಕೆ ಕೇಂದ್ರಗಳನ್ನು ತೆರೆಯಲಾಗಿದೆ. ಪೋಷಕರು ಸರ್ಕಾರದ ಮಹತ್ವದ ಸಾರ್ವಜನಿಕ ಆರೋಗ್ಯ ಕಾರ್ಯಕ್ರಮಗಳಿಗೆ ಸಹಕಾರವನ್ನ ನೀಡಿ ತಮ್ಮ ಮಕ್ಕಳ ಭವಿಷ್ಯ ರಕ್ಷಿಸುವಲ್ಲಿ ಕೈಜೋಡಿಸಬೇಕೆಂದು ಜಿಲ್ಲಾಡಳಿತ ಹಾಗೂ ಆರೋಗ್ಯ ಇಲಾಖೆ ಮನವಿಯನ್ನ ಮಾಡಿದೆ. ಪ್ರತಿ ವರ್ಷನೂ ಕೂಡ ಈ ಒಂದು ಡ್ರೈವ್ ಮಾಡ್ತಿದ್ರು. ನಮ್ಮ ಅದ್ರ ಬಗ್ಗೆ ಹೆಚ್ಚಿನದಾಗಿ ಡಾಕ್ಟರ್ ಅನಿಲ್ ಅವರು ಜಾಯಿಂಟ್ ಡೈರೆಕ್ಟರ್ ಇದಕ್ಕೆ ಇನ್ಚಾರ್ಜ್ ಥ್ರೂಔಟ್ ಸ್ಟೇಟ್ ಅವರು ಅದ್ರ ಬಗ್ಗೆನೂ ಒಂದೆರಡು ಮಾತು ಆಮೇಲೆ ಹೇಳ್ತಾರೆ. ನಮ್ಮ ದೇಶದಲ್ಲಿ ಪೋಲಿಯೋ ಆ ಒಂದು ರೋಗ 100% ಎರಾಡಿಕೇಟ್ ಆಗಿದೆ, ಎಲ್ಲೂ ಕೂಡ ಡಿಟೆಕ್ಟ್ ಆಗಿಲ್ಲ. ಆದ್ರೂ ಕೂಡ ಅಕ್ಕಪಕ್ಕ ದೇಶದಲ್ಲಿ ಯಾವುದೋ 1-2-3 ಡಿಟೆಕ್ಟ್ ಆಗಿದ್ರಿಂದ ಇದನ್ನ ಇವತ್ತು ಡ್ರೈವ್ ಅನ್ನ ಮತ್ತೆ ಥ್ರೂಔಟ್ ಇಂಡಿಯಾ ಶುರು ಮಾಡಿದ್ದಾರೆ ಅಂತ ನಮ್ಮ ಡಾಕ್ಟರ್ ಅನಿಲ್ ಸರ್ ಅವರು ಮತ್ತು ಚಂದ್ರಶೇಖರ್ ಅವರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇವತ್ತು ವಿಶೇಷವಾಗಿ ಇವತ್ತು ನಮ್ಮ ರೋಟರಿ ಸಂಸ್ಥೆ ಇವತ್ತು, ಯಾಕಂದ್ರೆ ಇಲ್ಲಿರೋ ತುಮಕೂರಿನಲ್ಲಿರುವಂತ ಎಲ್ಲರೂ ಕೂಡ, ಯಾಕಂದ್ರೆ ಭಾನುವಾರ ಅಂದ್ರೆ ಎಲ್ಲರೂ ಕೂಡ ಏನೋ ಒಂದು ರೆಸ್ಟ್ ತಗೊಳ್ಳೋಣ ಅಂತ ಆದ್ರೆ ಎಲ್ಲರೂ ಕೂಡ ಬೆಳಗ್ಗೆ 8-8ವರೆಗೆನೆ ರೆಡಿಯಾಗಿ ಇವತ್ತು ರೋಟರಿ ಅನ್ನೋದೊಂದು ಸರ್ ದೊಡ್ಡ ಒಂದು NGO. ಯಾಕಂದ್ರೆ ನಮ್ಮ ತುಮಕೂರಿನಲ್ಲಿ ಏನಾರ ಒಂದು ಆರೋಗ್ಯದ ವಿಚಾರವಾಗಿ ದೊಡ್ಡ ಮಟ್ಟದ ಒಂದು ಕೊಡುಗೆ ಶಾಶ್ವತವಾಗಿ, ಅದು ಕೇವಲ ಫೋಟೋ ಆಪರೇಷನ್ ಅಲ್ಲ, ಶಾಶ್ವತವಾಗಿ ಅವರು ಮಾಡಿರೋಂತ ಸೇವೆ ಇದು ಖಂಡಿತವಾಗಿಯೂ ಒಂದು ಪ್ಯಾರಲಲ್ ಆಗಿ ಒಂದು ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ NGO ಆಗಿ ಇವತ್ತು ಅವ್ರು ಮಾಡಿರುವಂತ ಸೇವೆ ತುಂಬಾ ನಾವೆಲ್ಲರೂ ಕೂಡ ಶ್ಲಾಘನೀಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅವರು ಕೂಡ ಇವತ್ತು ಸರ್ಕಾರದ ಜೊತೆ ಸೇರ್ಕೊಂಡು ಇವತ್ತು ಈ ಒಂದು ಪಲ್ಸ್ ಪೋಲಿಯೋ ಒಂದು ಥ್ರೂಔಟ್ ಇಂಡಿಯಾ ಏನು ಇವತ್ತು ಚಾಲನೆ ಇದೆ ಅದರಲ್ಲಿ ಪಾಲ್ಗೊಂಡಿದ್ದಕ್ಕೆ ನಾನು ಮತ್ತೊಮ್ಮೆ ರೋಟರಿ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು, ಮೆಂಬರ್ಸ್, ಯಾಕಂದ್ರೆ ಇಲ್ಲಿ ಎಲ್ಲ 6 ತಿಂಗಳು ವರ್ಷಕ್ಕೆ ಚೇಂಜ್ ಆಗೋದ್ರಿಂದ ಎಲ್ಲಾ ಸೀನಿಯರ್ಸ್ಗಳೇನೆ ಇಲ್ಲಿ ಪೂರ್ತಿ ಉಮೇಶ್ ಅವರು, ನಾಗರಾಜ್ ಅವರು, ನಮ್ಮ ಬಸಣ್ಣ, ಎಲ್ಲರ ಹೆಸರು ಬಿಟ್ಟಿರೋ ದಯವಿಟ್ಟು ಲೇಡೀಸ್ ಹೆಸರುಗಳೇ ಅಷ್ಟು ಎಲ್ಲರೂ ಕೂಡ ಬಂದಿದ್ದೀರಾ. ನಿಮಗೂ ಕೂಡ ಧನ್ಯವಾದ ತಿಳಿಸ್ತಾ ಇವತ್ತು ವಿಶೇಷವಾಗಿ ನಮ್ಮ ಅನಿಲ್ ಸರ್ ಅವರು ಇದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಕೊಡಬೇಕು. ಜನರು ವಿಶೇಷವಾಗಿ ತಮ್ಮ ಮಕ್ಕಳಿಗೆ ಏನು ಹುಟ್ಟದಿಂದ 5 ವರ್ಷದವರೆಗೂ ಕೂಡ ಆ ಒಂದು ಪಲ್ಸ್ ಲಸಿಕೆಯನ್ನ ಹಾಕ್ಬೇಕು. ಮುಂದೆ ಆಗುವಂತ ಏನೋ ಒಂದು ಆಘಾತಕಾರಿ ಒಂದು ಪೋಲಿಯೋನ್ನ ತಪ್ಪಿಸ್ಕೊಳ್ಳೋದಕ್ಕೆ ಪೇರೆಂಟ್ಸ್ ವಿಶೇಷವಾಗಿ ಇಂಟ್ರೆಸ್ಟ್ ತಗೋಬೇಕು. ಮತ್ತು ವಿಶೇಷವಾಗಿ ನಮ್ಮ DHO ಡಿಪಾರ್ಟ್ಮೆಂಟ್ ಅವ್ರ ಕೆಳಗೆ ಬಂದಿರತಕ್ಕಂತ ಆಶಾ ಕಾರ್ಯಕರ್ತರು ಮನ್ಮನೆಗೆ ಹೋಗಿ ಏನು ಅಕ್ರೆಡ್ ಸೋಷಿಯಲ್ ಹೆಲ್ತ್ ಆಕ್ಟಿವಿಸ್ಟ್ ಅಂತ ಆಶಾ ಕಾರ್ಯಕರ್ತರಿದ್ದಾರೆ, ಅವರು ಮನ್ಮನೆಗೆ ಹೋಗಿ ಇದನ್ನ ತಲುಪಿಸಿ ಎಲ್ಲಿ ಆ ಕಾರ್ಡ್ ಇರ್ಬೋದು ಮತ್ತೊಂದು ಮ್ಯಾನ್ಯಲ್ ಎಂಟ್ರಿ ಮಾಡಿ ಅದನ್ನ ಅವ್ರ ಸಿಸ್ಟಮ್ಗೂ ಕೂಡ ಎಂಟ್ರಿ ಮಾಡುವಂತ ವ್ಯವಸ್ಥೆ ಇವತ್ತು ಆದಾಗ ಇದು ಖಂಡಿತವಾಗಿಯೂ 100% ಆಗಿ ಎಲ್ಲರೂ ಕೂಡ ಈ ಒಂದು ವ್ಯಾಕ್ಸಿನೇಷನ್ಗೆ ಒಳಪಡಬೇಕು ಅಂತ ನಾನು ಹೇಳ್ತಾ, ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ನಮ್ಮ DHO ಜಿಲ್ಲಾ ಆರೋಗ್ಯ ಇಲಾಖೆ ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ ಅಸ್ಗರ್ ಬೇಗ್ ಅವರು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಆಲ್ ನಮ್ಮ THO ಲಕ್ಷ್ಮೀಕಾಂತ್ ಅವರು ಇದ್ದಾರೆ ಮತ್ತು ನಮ್ಮ RCH ಆಫೀಸರ್ ಮೋಹನ್ ಸರ್ ಇದ್ದಾರೆ ಮತ್ತು ಅವ್ರ ಎಂಟೈರ್ ಟೀಮ್ ಗ್ರೌಂಡ್ ಅಲ್ಲಿ ಹೋಗಿ ನಮ್ಮ ಆಶಾ ಕಾರ್ಯಕರ್ತರನ್ನು ಕೂಡ ಇವತ್ತು ನಾವು ನೆನೆಸ್ಕೋಬೇಕು. ಅವರು ಕೂಡ ಮನೆಗೆ ಹೋಗಿ ಇದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ವಾರ್ ಫುಟಿಂಗ್ ಅಲ್ಲಿ
ಅವರಿಗೆ ಸಂಬಳ ಕಮ್ಮಿ ಕೊಟ್ಟರು ಕೂಡ ಸರ್ಕಾರಗಳು ಯಾವ್ದೇ ಬಂದ್ರು ಅವರು ಎಫೆಕ್ಟಿವ್ ಆಗಿ ಮಾಡ್ತಿದ್ದಾರೆ. ನಾವು ಆಶಾ ಕಾರ್ಯಕರ್ತರು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ. ಮನ್ಮನೆ ತಲುಪಿಸೋದಕ್ಕೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಪೋಲಿಯೋ ಮುಕ್ತ ಇದೆ ಭಾರತ. ಇನ್ನೆಲ್ಲೂ ತಿರುಗಿ ಯಾವ್ದು ಕೇಸಸ್ ಡಿಟೆಕ್ಟ್ ಆಗದಂಗೆ ಇದು ಪ್ರಿವೆಂಟಿವ್ ಆಗಿ ಈ ಒಂದು ಲಸಿಕಾ ಕಾರ್ಯಕ್ರಮ ಆಗ್ಲಿ ಅಂತ ಹೇಳ್ತಾ, ಪೋಲಿಯೋ ವ್ಯಾಕ್ಸಿನ್ ಒನ್ ಆಫ್ ದ ಸೇಫೆಸ್ಟ್ ವ್ಯಾಕ್ಸಿನ್. ಇದ್ರ ಬಗ್ಗೆ ಯಾವುದು ಇಷ್ಟೊತ್ತಿಗೆಲ್ಲ ತಮ್ಗೆ ಗೊತ್ತಿರ್ಬೇಕು. ನಮ್ಮ ಮಕ್ಕಳಿಗೆ ಸಾಕಷ್ಟು 5 ವರ್ಷ ಆಗಿದ್ದಾರೆ ಅಂದ್ರೆ ಮೊದಲು ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೆ, 30 ಡೋಸ್ ಆದ್ರೂ ಪೋಲಿಯೋ ಹನಿಗಳು ತಗೊಂಡಿರ್ತಿದ್ರು. ಈಗ ಆತರ ಇಲ್ಲ. ಆದ್ರೆ ಇದು ಸೇಫ್ ವ್ಯಾಕ್ಸಿನ್. ಮತ್ತೊಂದು ವಿಷಯ ಏನಂದ್ರೆ, ಹೋದ ವಾರ ವ್ಯಾಕ್ಸಿನ್ ತಗೊಂಡಿದ್ರು ಈ ವಾರ ತಗೋಬೇಕಾಗುತ್ತೆ. ಇಟ್ ಈಸ್ ಅ ಸ್ಪೆಷಲ್ ಡೋಸ್ ಇದು. ಸರ್ ನಾನು ಮೊನ್ನೆ ತಾನೇ ಶುಕ್ರವಾರ ಹಾಕಿಸ್ಕೊಂಡಿದ್ದೀನಿ, ತಿರ್ಗಾ ಇವತ್ತು ಭಾನುವಾರ ಯಾಕೆ ಕರೀತಾ ಇದ್ದೀರಾ? ಆತರ ಇಲ್ಲ. ಇದು ಶುಕ್ರವಾರ ತಗೊಂಡಿದ್ರು ಭಾನುವಾರ ತಗೊಳ್ಬೇಕಾಗ್ತದೆ. ಹಾಗಾಗಿ ಜನರಲ್ಲಿ ನಾನು ಕೇಳ್ಕೊಳ್ಳೋದೇನಂದ್ರೆ, ನಾವು ಮನೆ ಭೇಟಿಗೆ ಬರೋದು ಬೇಡ, ನೀವೇ ಇವತ್ತು ಎಲ್ಲರೂ ಬೂತ್ಗೆ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿ. ಯಾರು ತೀರಾ ಬರಕ್ಕಾಗೋದಿಲ್ಲ, ಮನೆಯಲ್ಲಿ ಯಾರು ಇಲ್ಲ ಅನ್ನೋ ಒಂದು ಮಕ್ಕಳನ್ನ ಮಾತ್ರ ನಾವು ಮನೆ ಭೇಟಿ ಸಮಯದಲ್ಲಿ ಕವರ್ ಮಾಡೋಣ. ಇಲ್ಲದೆ ಹೋದ್ರೆ ಇದೊಂದು ಹಬ್ಬದ ವಾತಾವರಣ. ಹಾಗಾಗಿ ಇಲ್ಲಿ ಎಲ್ಲರೂ ಬೂತ್ಗೆ ಬಂದು ತಮ್ಮ ಮಕ್ಕಳನ್ನ ಸ್ವಯಂ ಪ್ರೇರಿತರಾಗಿ ಬಂದು ವ್ಯಾಕ್ಸಿನ್ ಹಾಕಿಸ್ಕೊಂಡ್ರೆ ಈ ಕಾರ್ಯಕ್ರಮನ ಯಶಸ್ವಿ ಮಾಡಬಹುದು. ಇನ್ನು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ರಾಜೇಶ್ವರಿ, ಜಿಲ್ಲಾ ಆರೋಗ್ಯಾಧಿಕಾರಿ ಚಂದ್ರಶೇಖರ್ ಸೇರಿದಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಭಾಗವಹಿಸಿದ್ರು. ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆಗೆ ಸರ್ಕಾರ ಕೈಗೊಂಡಿರುವ ಕ್ರಮಗಳ ಮಹತ್ವವನ್ನ ಈ ಸಂದರ್ಭದಲ್ಲಿ ಅಧಿಕಾರಿಗಳು ವಿವರಿಸಿದ್ರು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.